పరమాత్మని స్మరిస్తూ సృష్టికర్త యొక్క నిజ స్వరూపాన్ని యావత్ మానవ కోటికి అందించిన బసవ పితామహుని స్మరిస్తూ సకల శివశరణులను స్మరిస్తూ సామిక ప్రార్థనా ఘట్టాన్ని పూర్తి చేసుకున్నాం. నేటి సామిక ప్రార్థన సభలో తదుపరి కార్యక్రమం వచన వైభవం. ఇందులో భాగంగా మన ఆత్మీయ శరణ బంధువులు సహోదరులు శ్రీ శివదాస్ షాపూర్ గారు శరణుల వచనామృతాన్ని మనందరికీ అందించవలసిందిగా వారితో కోరుతున్నాం. ಇದು ಲೂಸ್ ಕನೆಕ್ಷನ್ ಆಗ್ಲತ್ತ ಏನಾರ ಮಾಡ್ತೀರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ಮತ್ತು ಧರ್ಮಗುರು, ವಿಶ್ವಗುರು, ಮಂತ್ರಪುರುಷ ಶ್ರೀ ಕುಲೋದ್ಧಾರಕ ಭಕ್ತಿ ಭಂಡಾರಿ ಜಗಜ್ಯೋತಿ ಅಪ್ಪ ಬಸವ ತಂದೆಯನ್ನು ಇನ್ನು ಮನೆಯಲ್ಲಿ ನೆನೆಸುತ್ತಾ ಇಂದಿನ ಪ್ರಾರ್ಥನೆಯಲ್ಲಿ ಭಾಗಿಯಾದಂಥ ಎಲ್ಲ ಶರಣ ಬಂಧು ತಾಯಿ ತಂದೆಗಳೇ ನನ್ನ ಅನಂತ ಶರಣಾರ್ಥಿಗಳು. ಇಂದಿನ ದಿವಸ ಒಂದು ಬಸವಣ್ಣರ ವಚನದ ಬಗ್ಗೆ ಹೇಳಬೇಕಂತ ಬಯಸ್ತೀನಿ. ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಮಾತಾಡ್ಬೇಕಂತೇಳಿ ಯಾಕಂದ್ರೆ ಈಗ ಅವರು ಅನೇಕ ವಚನದಲ್ಲಿ ನಾವು ಬಸವಣ್ಣರ ಅಂದರೆ ನಮ್ಮ ನಡೆ ನುಡಿ ಹೆಂಗಿರಬೇಕು, ನಾವು ಯಾವ ರೀತಿ ಮಾತಾಡಬೇಕು ಅಂಥೇಳಿ ಬಹಳಷ್ಟು ವಚನಗಳನ್ನೆಲ್ಲ ಇದ್ದಾವೆ. ಆದರೆ ಈ ವಚನದಲ್ಲಿ ಏನಂದ್ರೆ ಮಾತಾಡಿದ್ರೆ ಯಾವ ರೀತಿ ಆಗಿರ್ಬೇಕು, ನಾವು ಎದುರಿನವ್ರು ಕೂಡ ಹೆಂಗೆ ಮಾತಾಡಬೇಕು, ಕರೆಯೋದು ಹೆಂಗ, ಅದ್ರ ಬಗ್ಗೆ ಈ ವಚನವನ್ನು ಹೇಳ್ತೀನಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ಮಾತಾಡಿದ್ರೆ ಹೆಂಗಿರ್ಬೇಕಂದ್ರೆ ಮುತ್ತಿನ ಹಾರಿದ್ದಾನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು, ನುಡಿಯೊಳಗಾಗಿ ನಡೆದಿದ್ದರೆ ಕೂಡಲ ಸಂಗಮ ದೇವ ನೆನ್ಪೊಲಿವನಯ್ಯ. ಈ ವಚನ ಏನಂದ್ರೆ ಸಾಮಾನ್ಯವಾಗಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಭಾಳ ಮಂದಿ ಏನಂದ್ರ ಈಗ ಮಾತು ಹೆಂಗಿರ್ಬೇಕಂದ್ರೆ ಬೆಳ್ಳಿ ಬಂಗಾರ ಇರಬೇಕು ಹಿಂಗ ಬರ್ತಾ ಇರ್ತಾರೆ. ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುತ್ತಾರೆ. ಆದರೆ ನಮ್ಮ ಬಸವಾದಿ ಶರಣರು ಅಂದ್ರೆ ಮೌನ ಬಂಗಾರವಾದರೆ ಮಾತು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ನಮ್ಮ ಬಸವತತ್ವದಲ್ಲಿ ಏನಂದ್ರ ಮಾತಿಗೆ ಏನಂದ್ರೆ ಜ್ಯೋತಿರ್ಲಿಂಗ ಅಂತ ಹೇಳಿ, ಮಾತು ಹೆಂಗಿರ್ಬೇಕು ಜ್ಯೋತಿರ್ಲಿಂಗ ಅಂತ ಇರ್ಬೇಕಂತ ಜ್ಯೋತಿರ್ಲಿಂಗ ಎನ್ನುತ್ತಾರೆ. ಮೌನವು ನಿಶಬ್ದ ಬ್ರಹ್ಮವಾದರೆ ಮಾತು ಶಬ್ದ ಬ್ರಹ್ಮ. ಎರಡರಲ್ಲೂ ಅದ್ಭುತ ಶಕ್ತಿ ಇದೆ. ಅರಿಯದೆ ನುಡಿದವರು ಮಾನವರು, ಅರಿತು ನುಡಿಯುವವರು ಶರಣರು ಸಂತರು. ಯಾರಾದ್ರೂ ತಿಳ್ಕೊಂಡು ಮಾತಾಡ್ತಾರೆ ಅವರು ಶರಣರಂತಾರೆ. ತಿಳ್ಕೊಂಬಲ್ದಪ್ಪ ಯಾರಾದ್ರೂ ಮಾತಾಡ್ತಾರೋ ಅವರಿಗೂ ಅದಕ್ಕೆ ಹೇಳ್ತಾರೆ ಇಲ್ಲಿ, ಅರಿಯದೆ ನುಡಿದವರು ಮಾನವರು, ಅರಿತು ನುಡಿದವರು ಶರಣರು ಸಂತರು. ಅದಕ್ಕೆ ಅವರ ನುಡಿಯೇ ಪರತತ್ವ, ಅದೇ ಅನುಭವ. ಮನದ ಮೈಲಿಗೆ ಕಳೆಯುವ ಶರಣರ ಅನುಭವದ ನುಡಿಗಳನ್ನು ಮಾತಿನ ಮಂಥನವಿನಲಾಗದು ಎನ್ನುತ್ತಾರೆ ಬಸವಣ್ಣನು. ಅರಿತು ಅನುಭವಿಸಿದ್ದನ್ನು ಮಾತಿನಲ್ಲಿ ವ್ಯಕ್ತಪಡಿಸುವ ವಾಕ್ಕ್ರಿಯೆ ಅನುಭವ. ಅನುಭವವಿಲ್ಲದೆ ಏನೂ ಅರಿಯಲಾಗದು. ಅರಿಯದೆ ಆಡಿದ ಮಾತು ಜ್ಯೋತಿರ್ಲಿಂಗವಾಗದು. ಅರಿಯದೆ ಮೌನವಾಗಿದ್ದರೆ ಅದು ಬಂಗಾರವಾಗದು. ಮೌನದ ಮಹತ್ವವನ್ನು ತಿಳಿದು ಮಾತು ಅವಶ್ಯಕವಾಗಿ ಬೇಕು. ಬಸವಣ್ಣನವರು ಈ ವಚನದಲ್ಲಿ ಹೇಗೆ ಮಾತನಾಡಬೇಕು ಅಂದ್ರೆ ಕೆಲವು ಉಪಮೇಯಗಳ ಮೂಲಕ ತಿಳಿಸಿದ್ದಾರೆ. ಫಸ್ಟ್ ಏನಂದ್ರೆ ನುಡಿದರೆ ಅಂದ್ರೆ ಮಾತು ಮುತ್ತಿನಂತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತು ಮುತ್ತಿನ ಹಾರದಂತೆ ಇರಬೇಕಾದರೆ ಮಾತಿನಲ್ಲಿ ಸರಳತೆ, ಕ್ರಮಬದ್ಧತೆ, ಪರಿಶುದ್ಧತೆ, ವಿನಯ ಮತ್ತು ಸ್ಪಷ್ಟತೆ ಇರಬೇಕು. ಮತ್ತು ಒಂದು ವಿಶೇಷವಾದ ಪ್ರಾಕೃತಿಕ ಕ್ರಿಯೆಯಿಂದ ಸಂಸ್ಕಾರಗೊಂಡು ಬಂದಿರುತ್ತದೆ. ಹಾಗೆ ಮನದಲ್ಲಿ ಸಂಸ್ಕರಣಗೊಂಡು
ಬಂದಂತ ಮಾತುಗಳನ್ನು ವಾಕ್ಯ ಎಂಬ ದಾರಕ್ಕೆ ವರ್ಣವಾಗಿ ಪೋಣಿಸಿದಾಗ ಒಂದು ವಿಶೇಷವಾಗಿ ಸಮಾಜವನ್ನು ಬಯಸುವ ಆಕರ್ಷವಾಗಿ ಮುತ್ತಿನ ಹಾರವಾಗುತ್ತದೆ. ತಮಗೆ ಅರ್ಥವಾಗದ ವಿಶೇಷ ಶಬ್ದಗಳನ್ನು ಬಳಸಿ ಪಾಂಡಿತ್ಯ ದರ್ಶನ ಮಾಡದೆ ವಿಶೇಷ ಬಿಟ್ಟು ವಿಷಯಕ್ಕೆ ಹೋಗದೆ ಎಲ್ಲರಿಗೂ ಅರ್ಥವಾಗುವಂತೆ ಮಾತನಾಡಿದಾಗ ಕೆಲವು ಸಂತೋಷವಾಗುತ್ತದೆ. ರೋಗಿ ನಾಲಿಗೆ ನೋಡಿ ವೈದ್ಯರು ರೋಗವನ್ನು ತಿಳಿಯುವಂತೆ ಮಾತು ಕೇಳಿದರೆ ಅವರು ಯಾವ ಮಟ್ಟದವರನ್ನು ತಿಳಿಯುತ್ತದೆ. ಅದ್ರ ನಾವು ಮಾತಾಡೋದು ಯಾವ ರೀತಿ ಇರ್ಬೇಕಂದ್ರೆ, ಈ ಒಂದು ಮುತ್ತಿನ ಹಾರ ಹಂಗ ತೇಡಿಸ್ತಾರೆ ಹಂಗ ಯಾವ ರೀತಿಯಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡು. ಆ ರೀತಿ ನಾವು ಎದುರಿನವ್ರ ಜೊತೆ ಮಾತಾಡ್ಬೇಕಂದ್ರೆ ಆ ರೀತಿಯಾಗಿ ಕಾಣಿಸ್ಬೇಕಂತ. ಎಷ್ಟು ಅದರಲ್ಲಿ ಪ್ರೀತಿ ಇರಬೇಕು, ಒಂದು ಮನೋಭಾವನೆ, ಎದುರಿನವ್ರ ಮನಸ್ಸು ಅನ್ನೋದು ಕರಗಪ್ಲೆ ಇರಬೇಕು. ಹಂಗ ಆ ರೀತಿ ಮಾತಾಡಿರ್ಬೇಕು. ಒಂದು ಸುಂದರವಾದ ಒಂದು ಸಹಾಯ ಇರ್ತದೆ ಆ ರೀತಿ. ಈಗ ನಾವು ಡಾಕ್ಟರ್ ನಾವು ಎದುರಿನವ್ರು ಯಾವ ರೀತಿ ಇದಾರೆ ಅಂತ ಕಂಡಿಡ್ಬೇಕು. ಇವ್ರು ಅವ್ರ ಮಾತಿನಲ್ಲೇ ಕಂಡಿಡ್ಬೇಕು. ಒಂದು ಡಾಕ್ಟರ್ ಮೇಲೆ ಹೋದವಂದ್ರ ನಾವೇನಂದ್ರೆ ಅವರು ನಾಲ್ಗೆ ನೋಡಿ ಅವ್ರೇನಂದ್ರೆ ಅದೇ ಇವ್ರಿಗೆ ಯಾವ ರೀತಿ ಅದು ಒಂದು ಇದನ್ನ ನಾವು ಕಂಡಿಡ್ಲಕ್ಕ ಅವಶ್ಯಕತೆ ಇರೋಲ್ಲ. ಅದೇ ರೀತಿ ನಾವು ಏನಂದ್ರ ಅವರು ಮಾತಾಡೋದು ಎದುರಿನವ್ರದ್ದು ಒಂದು ಕಂಡಿಡ್ದ ಅಂದ್ರೆ ಇವರು ಯಾವ ಮಟ್ಟದಲ್ಲಿ ನಾವು ಅವ್ರ ಮಾತಿನ ಮೇಲೆ ಗೊತ್ತಿರಬಹುದು ಅಂತ ಇದು ಶಕ್ತಿ ಇರಲಿ. ಮತ್ತೆ ಎರಡನೇದು ನುಡಿದರೆ ಮಾಣಿಕ್ಯರ ದೀಪ್ತಿ ಅಂತ ಇರಬೇಕು. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಈಗ ಒಳ್ಳೆ ರೀತಿ ಮಾತಾಡಿದ್ರಲ್ಲಿ ಯಾರು ಜಗಳ ಬರಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಈಗ ಮಾತುಗಳು ಸ್ವಲ್ಪ ಮಾತುಗಳು ಹೆಂಗಿರ್ತಾವ ಬಹಳ ಗಂಭೀರವಾಗಿರ್ತಾವ. ಎದುರು ಸಿಟ್ಟು ಬರಪ್ಲೆ, ಕೋಪ ಬರಪ್ಲೆ, ಒಬ್ಬರಿಗೆ ಏನಾದ್ರ ಆ ರೀತಿ ಮಾತಾಡ್ತಾ ಇರ್ತಾರೆ. ಆ ರೀತಿ ಮಾತಾಡಿದ್ರೆ ಜಗಳ ಆಯ್ತದೇ ಇರ್ತದೆ. ಅಲ್ಲಿ ಏನರಲ್ಲಿ ಇದು ಬರಂಗಿಲ್ಲ. ಅದಕ್ಕೆ ಹೇಳ್ತಾರ ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಅಲ್ಲಿ ಸರಿಯಾಗಿ ಮಾತಾಡೋದ್ರೆ ಎಕಡೆ ಮಾತಾಡಿದ್ರೆ ಅಲ್ಲಿ ಜಗಳ ಹಾಗೇ ಆಗ್ತದೆ. ಅದಕ್ಕೆ ಹೇಳ್ತಾರೆ ಏನಂತ, ಸ್ವಯಂ ಪ್ರೇಮೆಯನ್ನು ಹೊಂದಿರುವ ಮಾಣಿಕ್ಯದಂತೆ ಸಂತರು ಶರಣರು ಅವರು ಕಂಡುಕೊಂಡ ಸ್ವಾನುಭವದ ಸ್ವಯಂ ಪ್ರಭೆಯ ಜೊತೆಗೆ ಶಾಂತಿಯು ಬೆರೆತ ನುಡಿಗಳಲ್ಲಿಯೇ ದೇವರಿದ್ದಾನೆ. ಅಂಥದ್ರಲ್ಲೇ ಆ ಒಳ್ಳೆಯ ನುಡಿಗಳಲ್ಲೇ ಅವರು ಇರ್ತಾವ. ಅಲ್ಲೆಲ್ಲ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಅಲ್ಲಿ ಪರಮಾತ್ಮ ಇದ್ದಾನೆ ಎನ್ನುತ್ತಾರೆ ಬಸವಣ್ಣವರು. ಅಂತಹ ನುಡಿಗಳು ಒಬ್ಬರ ಅಂತರಂಗವನ್ನಷ್ಟೇ ಅಲ್ಲದೆ ಇಡೀ ಸಮಾಜವನ್ನೇ ಬೆಳೆಯುತ್ತದೆ. ಮತ್ತ ಒಬ್ಬರು ಮನುಷ್ಯನ ಇದನ್ನೆಲ್ಲ ನಾವು ಎಲ್ಲರ ಇಲ್ಲಿ ಸಮಾಜ ಇದೆ ಇಲ್ಲಿದ್ದೆವು ಅಂದ್ರೆ ಇಂಥ ಜೈಲಿ ಅಂತ ಮಾತಾಡಿದ್ರೆ ನಮ್ಮ ನೋಡಿ ಒಬ್ಬರು ನೋಡೊಬ್ರ ಅಂದ್ರ ಇದು ಮಾಡಿ ಎಲ್ಲರೂ ಕಳ್ಕೊತಾರ. ಅವ್ರಿಗೆ ಅದೇ ರೀತಿ ಮಾತಾಡಕ್ಕ ಇದಾಯ್ತ ಅಂತ ಇದರರ್ಥ. ಅಂತರಂಗವನ್ನೇ ಅಲ್ಲದೆ ಇಡೀ ಸಮಾಜವನ್ನು ಬೆಳೆಯುತ್ತದೆ. ಇನ್ನೊಬ್ಬರ ಸಾಧನೆಯನ್ನು ಸತ್ಕಾರ್ಯವನ್ನು ಒಳ್ಳೆತನವನ್ನು ಕಂಡು ಮೆಚ್ಚುಗೆ ಎರಡು ಮಾತುಗಳಾಡಬೇಕು. ಜೀವನದಲ್ಲಿ ಸೋತವರಿಗೆ ಕುಸಿದವರಿಗೆ ಉತ್ಸಾಹ ಮತ್ತು ಆತ್ಮಧೈರ್ಯ ತುಂಬುವ ಜೀವಂತಿಕೆ ಮಾತುಗಳಾಡಬೇಕು. ಹೀಗೆ ಬದುಕನ್ನೇ ಬೆಳೆಸೋ ಜ್ಞಾನ ದೀಪ್ತಿಯಂತಿರುವ ಮಾತುಗಳನ್ನಾಡದೆ ಮೌನವಾಗಿದ್ದು ನಂತರ ಪಶ್ಚಾತ್ತಾಪ ಪಡುವಂತಾಗಬಾರದು. ಮಾತು ಜೀವ ಉಳಿಸುವಂತೆ ಜೀವ ತೆಗೆಯಲೂಬಹುದು. ಅಂತ ಕೆಟ್ಟ ಮಾತು ಯಾಕಂದ್ರೆ ಮಾತುಗಳ ಮೇಲೆ ಹೆಂಗಿರ್ತಂದ್ರೆ ಅದು ಜೀವ ಉಳಿಸ್ಬೋದಿಗೆ ತೆಗಿಬೋದು, ಎರಡು ಬೀಳ್ತಾವೆ. ಅಂತ ಮಾತು ಇರ್ತದೆ. ಒಬ್ಬೊಬ್ರು ಮನಸ್ಸು ನೈತಂದ್ರೆ ಅದು ಒಂದು ಜೀವ ಹತ್ಯೆ ಮಾಡಿ ಅಂತ ಮಾತುಗಳ ಮನಸ್ಸು ನೈತಂದ್ರ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಹತ್ಯೆ ಮಾಡಿನಪ್ಲೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ಬೋದು. ಮಾತು ಜೀವ ಉಳಿಸುವಂತೆ ಜೀವ ತೆಗೆಯಲೂಬಹುದು. ಅಂತ ಕೆಟ್ಟ ಮಾತುಗಳ ಆಡಿ ಇನ್ನೊಬ್ಬರನ್ನು ವಹಿಸಿ ಪಶ್ಚಾತ್ತಾಪ ಪಡುವಂತೆಯೂ ಆಗಬಾರದು. ನಾವು ಆಡೋ ಮಾತು ಹೋದ ಸಮಯ ಬಿಟ್ಟ ಬಾಣದಂತೆ. ಒಂದ್ಸಲ ಮಾತು ಅಂದೆ ಹೋದ್ರೆ ಮತ್ತೆ ತಿರುಗಿ ಬರಂಗಿಲ್ಲ. ಒಂದು ಸಲ ಬಾಣ ಬಿಟ್ಟೆ ಅನ್ಕೊಳ್ಳಿ ಮತ್ತೆ ತಿರುಗಿ ಬರ್ತದೆ ನಮ್ಮ ಕಡೆ ಬರಂಗಿಲ್ಲ. ಅದಕ್ಕೆ ಬಹಳ ಆಲೋಚನೆ ಇದು ಮಾಡಿ ನಾವು ಯಾವುದೇ ಮಾತಾಡೋದು ಏನಂದ್ರೆ ಬಹಳ ಆಲೋಚನೆ ಮಾಡಿ ಇದರಿಂದ ಮಾತಾಡ್ಬೇಕಂತ. ಯಾರ ಜೊತೆ ಮಾತಾಡಿದ್ವಿ ಒಂದ್ಸಲ ಹೋಯ್ತು ಬಯಲಿನ ಮಾತಂದ್ರೆ ಮತ್ತೆ ತಿರುಗಿಸಿ ವಾಪಸ್ ಬರಂಗಿಲ್ಲ. ಅದೇ ಅದಕ್ಕೆ ಹೇಳ್ತಾರೆ ಸಮಯ ಬಿಟ್ಟ ಬಾಣ ಒಡೆದ ಮತ್ತ ಮಾತು ಹೋದ ಸಮಯ ಬಿಟ್ಟ ಬಾಣ ಒಡೆದ ಮುತ್ತಿನಂತೆ. ಮತ್ತೆ ಒಂದ್ಸಲ ಮುತ್ತು ಹೊಡಿತ ಅನ್ಕೋರಿ ಮತ್ತೆ ನಮ್ಗೆ ಅದಕ್ಕೆ ದೋಷ ಬರ್ತದೆ. ಮತ್ತೆ ಹೆಂಗಿದ್ದು ನಂಗೆ ಮಾಡಕ್ ಬರ್ತದೆ ಸಾಧ್ಯ ಇಲ್ಲ, ಮಾಡಕ್ಕಿಲ್ಲ. ಅದ್ರ ಸಲುವಾಗಿ ಯಾವುದೇ ಒಡೆದ ಮುತ್ತಿನಂತೆ ಮತ್ತೆ ಮರಳಿ ಬರಲಾವು. ಅದಕ್ಕೆ
ಯೋಚಿಸಿ ಮಾತಾಡಬೇಕು. ಅದಕ್ಕೆ ಬಹಳ ಏನಂದ್ರೆ ಇದು ಮಾಡಿ ಮಾತಾಡ್ಬೇಕು ಅಂತ ಹೇಳ್ತಾರೆ. ಮತ್ತು ಮೂರನೇದು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಸ್ಫಟಿಕವು ಪಾರದರ್ಶಕದಂತೆ ಒಳ ಹೊರಗೆಲ್ಲ ಒಂದೇ ಮಾತು, ಒಳ ಹೊರಗು ಒಂದಾಗಿ ಪ್ರಗತಿಪರ ಚಿಂತನೆಯಿಂದ ಕೂಡಿರಬೇಕು. ಮನುಷ್ಯನ ಒಳಗೆ ಏನಂದ್ರೆ ಮ್ಯಾಲೊಂದು ಒಳಗೊಂದು ಇರಬಾರ್ದು. ಈಗ ಮಾತಾಡ್ತೇವೆ ಒಳಗೆ ಪ್ರೀತಿನಿಂದ ನೋಡ್ಲಕ್ಕ ಎಷ್ಟು ಮ್ಯಾಲ ನೋಡಕ್ ಮಾತು ಮಧುರ ಬಹಳ ಸಹಿ ಇರ್ತಾವ. ಒಳಗ ದ್ವೇಷ, ಒಳಗೇನಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಳಗ್ನು ಹೊರಗ್ನು ಒಂದೇ ರೀತಿಯಾಗಿರ್ಬೇಕಾದ್ರೆ. ಒಳಗ್ ನಮ್ಮಲ್ಲಿ ಏನಾದ್ರು ಯಾವ ಕಪಟು ಇರಬಾರ್ದು, ಕತ್ತಲು ಇರಬಾರ್ದು. ಈಗ ಬಹಳ ಮಂದಿ ಏನಂದ್ರೆ ಒಳಗೊಂದು ಹೊರಗೊಂದು ನೋಡ್ಲಕ್ಕ ಮುಂದೆ ಏನಂದ್ರೆ ಬಹಳ ಸಹಿ ಎಷ್ಟು ಇದು ಮನ್ಸು ಕರೆಗಪ್ಲೆ ಮಾತಾಡ್ತಾರೆ. ಒಳಗ ಕತ್ತಲು ಇರ್ತದೆ, ಹಂಗಿರ್ಬಾರ್ದು. ಒಳಗ್ನು ಹೊರಗ್ನು ಏನಂದ್ರೆ ಹೆಂಗಿರ್ಬೇಕಂದ್ರೆ ಬೆಳಕು ಬೆಳಕು ಯಾವ ರೀತಿ ಇರ್ತದೋ ನಿರಾಕಾರ ನೀರಿನ ತಪ್ಪು ಇರ್ಬೇಕು, ಆ ರೀತಿ ಇರ್ಬೇಕಂತ ಹೇಳಿ ಇಲ್ಲಿ ಹೇಳ್ತಾರೆ. ನುಡಿದರೆ ಲಿಂಗದ ಸ್ಫಟಿಕದ ಒಳ ಹೊರಗೆಲ್ಲ ಒಂದೇ ಮಾತು, ಒಳ ಹೊರಗೆ ಒಂದಾಗಿ ಪ್ರಗತಿಪರ ಚಿಂತನೆಯಿಂದ ಕೂಡಿರಬೇಕು. ಮನದಲ್ಲಿ ದೇಶ ಮತ್ಸರ ತುಂಬಿಕೊಂಡು ಮೇಲೆ ಪ್ರೀತಿ ಮಾತು, ಮನದಲ್ಲಿ ಧೈರ್ಯವಿಲ್ಲದೆ ಪೌರುಷದ ಮಾತು, ಸ್ವಲ್ಪ ತಿಳಿದರೆ ಎಲ್ಲ ತಿಳಿದ ಜ್ಞಾನಿಯಂತೆ ಮಾತಾಡದೆ ಮತ್ತು ಒಳಗೆ ಪ್ರೀತಿ ಇದ್ದು ಹೊರತು ಮಾತಾಡದೆ ನೇರವಾಗಿ ಮಾತನಾಡಿದಾಗ ಸ್ಪಷ್ಟವಾಗಿ ತಿಳಿಯುತ್ತದೆ. ಮಹಾತ್ಮರ ಶರಣರ ನುಡಿಗಳಲ್ಲಿ ಒಳ ಹೊರಗು ಒಂದಾದ ಅನುಭವದ ಪ್ರಭೆ ನೇರವಾಗಿ ಅಂತರಂಗವನ್ನು ಬೆಳಗಿ ಬಾಳಿಗೆ ಸತ್ಪಥವನ್ನು ತೋರುವುದು. ನಮ್ಮ ಶರಣರು ಹೆಂಗ್ ಮಾಡ್ಯಾರ ಅಂದ್ರೆ ಈ ರೀತಿ ಅಲ್ಲ, ಒಳಗೂ ಹೊರಗೂ ಒಂದು ಎಲ್ಲರಿಗೂ ಅಂದ್ರೆ ಒಂದು ಒಳ್ಳೆ ರೀತಿಯಿಂದ ಅಂತ ನುಡಿಗಳನ್ನೇ ನುಡಿತೀವಿ ಅವ್ರು ನಮ್ಮ ಶರಣರು. ಮತ್ತ ನಾವು ನುಡಿದರೆ ಲಿಂಗ ಮೆಚ್ಚಿ ಹೌದವೇನಬೇಕು. ಪರಮಾತ್ಮ ಲಿಂಗ ಅಂದ್ರೆ ಪರಮಾತ್ಮನ ನಾವು ಮಾತಾಡೋದಂದ್ರೆ ಪರಮಾತ್ಮಗೆ ವಸ್ತು ಮೆಚ್ಚಿಗೆ ಅಂತ ಇದು ಮಾಡ್ಬೇಕಂತ. ಲಿಂಗ ಮೆಚ್ಚಿ ಹೌದೇನೆಲ್ಲೂ ಅಂತರಂಗದ ಭಾಷೆಯಾದ ಸತ್ಯವನ್ನೇ ನುಡಿಯುವುದು. ಮತ್ತೆ ಅಲ್ಲಿಗೆ ಹೇಳೋದಂದ್ರೆ ಸತ್ಯನೇ ಮಾತಾಡಬೇಕು. ಯಾಕಂದ್ರೆ ಈಗ ಕಾಲಕ್ಕಂತ ಈಗ 95% ಏನಂದ್ರೆ 95% ಸುಳ್ಳು, ಎಲ್ಲೆಲ್ಲ ಸುಳ್ಳು. ಈ ಸೆಲ್ ಫೋನ್ ಬಂದಿನಾಗಿನ ಜೊತೆಗೆ ಮತ್ತೆ ಹೆಚ್ಚಿಗೆ ಆಗೋದು. ಈಗ ಎಲ್ಲರ ಬಸ್ಸಿನ ನೋಡ್ರಿ, ಎಲ್ಲಿ ಕುಂತಿರ್ಬೇಕು ನೋಡ್ರಿ, ಎಲ್ಲಿದ್ದೇವೆ ಅಂತ ಕಿವಿಗೆ ಹಚ್ಕೊಂಡ್ರೆ ಅಂದ್ರೆ ಅವ್ರು ಒಂದಿದ್ರೆ ಒಂದಲ್ಲಿ ಹೇಳ್ತಾರೆ. ಅವರು ಬೀದರ್ದಾಗಿದ್ರೆ ಹೈದರಾಬಾದ್ ಅಂತಾರೆ, ಜೈರಾಬಾದ್ ಅಂತಾರೆ, ಇಲ್ಲಿ ಬಸ್ ರೋಡ್ ಮೇಲೆ ಬಸ್ ಸ್ಟ್ಯಾಂಡ್ ಅಂತಾರೆ. ನಾವು ಎಷ್ಟೋದಲ್ಲಿ ಕುಂತ ಸುಳ್ಳು, ಸಣ್ಣ ವಿಷಯ ಸುಳ್ಳು. ಅದರಿಂದ ಏನು ಉಪಯೋಗ ಇಲ್ಲ. ಯಾವಾಗ ಸುಳ್ಳು ಆಡ್ಬೇಕಂದ್ರ ಮನುಷ್ಯನಿಗೆ ಒಂದು ಜೀವ ಉಳಿತದೆ. ಯಾರ್ದಾರ ಅಂತ ಧರ್ಮದಲ್ಲಿ ಜೀವ ಉಳಿತದೆ, ನಮ್ಮ ಜೀವ ಉಳಿತು ಅಂದ್ರೆ ಅವು ಎರಡರಲ್ಲೇ ಈ ಎದುರು ನೋಡಿ ಜೀವ ಯಾರ್ದಾರ ಉಳಿತು ಅಂದ್ರೆ ಅಂತ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಮಾಮೂಲಿ ಸಣ್ಣ ವಿಷಯಕ್ಕೆ ಏನಂದ್ರೆ ಸುಳ್ಳು ಅಂದ್ರೆ ಅದಕ್ಕೆ ಏನಾದ್ರೆ ನುಡಿದರೆ ಲಿಂಗ ಮೆಚ್ಚಿ ಬೇಕು. ಲಿಂಗ ಮೆಚ್ಚಿ ahoದವೆನಲು ಅಂತರಂಗದ ಭಾಷೆ ಸತ್ಯವನ್ನೇ ನುಡಿಯುವುದು. ಇದು ಎಷ್ಟು ಕಷ್ಟವೋ ಅಷ್ಟೇ ಸುಲಭ. ಸತ್ಯ ಆಡ್ಬೇಕಾದ್ರೆ ಎಷ್ಟು ಕಷ್ಟನೂ ಇದು ಸುಲಭ ಸಿಗುವಂತ ಹೇಳ್ತಾರೆ. ಸುಲಭ ಸುಖ. ನಾವು ಅನೇಕ ಸಲ ನ್ಯಾಯಾಲಯದಲ್ಲಿ ಆತ್ಮಸಾಕ್ಷಿ ಇಲ್ಲದೆ ಗೀತೆ ಮುಟ್ಟಿಯು ಸುಳ್ಳು ಸಾಕ್ಷಿ ಹೇಳುವ ಪ್ರಸಂಗವುಂಟು. ಈಗ ಕೋರ್ಟ್ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಭಗವದ್ಗೀತೆನಲ್ಲಿ ಒಂದು ಬುಕ್ ಮುಂದಿಕ್ಕಿ ಅದ್ರ ಮೇಲೆ ಕೈ ಇಡ್ಸೇನಂದ್ರೆ ಎಲ್ಲ ಸುಳ್ಳು ಆಡಲ್ಲ, ಕರೆ ಹೇಳ್ತೀನಿ ಅಂತ ಹೇಳಿ ಅದ್ರ ಮೇಲೆ ಕೈ ಇಡ್ಸಿ ಪ್ರಮಾಣ ಮಾಡಿಸಿ ಇದು ಮಾಡ್ತಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ಏನಂದ್ರ ಅಲ್ಲಿ ಸುಳ್ಳು ಹೇಳ್ತಾರೆ. ಅಲ್ಲಿಗೆ ಹೇಳುವಂತ ಪ್ರಸಂಗಗಳು ಇರ್ತವೆ. ನ್ಯಾಯಾಲಯದಲ್ಲಿ ಆತ್ಮಸಾಕ್ಷಿ ಇಲ್ಲದೆ ಗೀತೆ ಮುಟ್ಟಿಯು ಸುಳ್ಳು ಸಾಕ್ಷಿ ಹೇಳುವ ಪ್ರಸಂಗಗಳುಂಟು. ಮಾನವನ ನ್ಯಾಯಾಲಯದಲ್ಲಿ ಸಾಕ್ಷಿಗೆ ಮಹತ್ವ ಉಂಟು, ಆದರೆ ದೇವನ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಮಹತ್ವ ಇದೆ. ಇಲ್ಲಿ ಶರಣರ ಇದಾಯ್ತಂದ್ರೆ ಇಲ್ಲಿನ ಒಂದು ಪರಮಾತ್ಮನ ನ್ಯಾಯಾಲಯ ಇದಾಗ ಇಲ್ಲಿ ಸತ್ಯಕ್ಕೆ ಇರುವಲ್ಲ ಮಹತ್ವ ಕೊಟ್ಟರು. ಇಲ್ಲಿ ಬಹಳ ಮಾನವ ನ್ಯಾಯಾಲಯದಲ್ಲಿ ಸಾಕ್ಷಿಗೆ ಮಹತ್ವ ಉಂಟು, ಆದರೆ ದೇವನ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಮಹತ್ವ ಇದೆ. ನಾವು ಸುಳ್ಳು ಹೇಳಲಿ ಸತ್ಯವೇ ಹೇಳಲಿ ಅದಕ್ಕೆ ಅಂತರಂಗವೇ ಸಾಕ್ಷಿ. ನಾವು ಒಳಗಿದ್ದ ಸಾಕ್ಷಿ ಅಂತ ನಮ್ಗೆ ಇದೇ ಇರುತ್ತಲ್ಲ, ಕೋರ್ಟಿನಾಗಲಿ ಎಲ್ಲಾದ್ರೂ ಎರಡು ಬೇರೆ ನಾವು ಬೇರೆಯವ್ರಿಗೆ ತಿಳಿದವ್ರಿ ನಮ್ಮ ಅಂತರಂಗಕ್ಕೋಸ್ಕರ ಇದು ಸರಿ. ನಾವು ಇವತ್ತು ಸುಳ್ಳು ಹೇಳೋದು ಅಲ್ಲಿ ಯಾವುದೋ ಒಂದು ಸುಳ್ಳು ಹೇಳಿ ನಾವೀಗ ಆಗಿನತ್ತಾಗಿ ನಾವು ಬಾರ ಆದೇ ಒಂದಪ್ಲೆ ಒಂದು ಆತ್ಮಸಾಕ್ಷಿ ಅಂದ್ರೆ ಇರ್ತದೆ. ಆತ್ಮಸಾಕ್ಷಿಗೆ ಅದಕ್ಕೆ ಅಂತರಂಗವೇ ಸಾಕ್ಷಿ. ನಮ್ಮ ಒಳಗಿರುವ ಅಶುದ್ಧ ಭಾವವೇ ನಾವು ಆಡುವ ಮಾತುಗಳಲ್ಲಿ ಕಾಣಿಸುತ್ತದೆ. ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ, ಕೂಡಲ ಸಂಗನ ಶರಣರು ಮನ ತೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು, ಸತ್ಯ ಸ್ವರೂಪ ದೇವರನ್ನು ಕಾಣಬಹುದು ಹೇಳ್ತಾರೆ. ಅದಕ್ಕೆ ಆ ಥರ ಸತ್ಯವನ್ನು ಮಾತನಾಡಿದರೆ ನಾವು
ನಡೆ ನುಡಿ ಸತ್ಯ ಒಳ್ಳೆ ಮಾತು ಆಡಿದ್ರೆ ಕೂಡಲ ಪರಮಾತ್ಮನೇನಂದ್ರ ಕೂಡಲ ಸಂಗಮ ಮನ ತಿರುಗಿ ಮಾತನಾಡಿದ್ರೆ ಲಿಂಗವೇ ಕಾಣಬಹುದಂತ. ಅದ್ರಾಗ ಪರಮಾತ್ಮನೇ ಕಾಣಿಸ್ಬೋದಂತ, ನಾವು ನೋಡ್ಬೋದಂತ. ಸತ್ಯ ಸ್ವರೂಪದ ದೇವರನ್ನು ಕಾಣಬಹುದು ಎಂದು ಮತ್ತೆ ನುಡಿಯೊಳಗಾಗಿ ನಡೆದಿದ್ದರೆ ಕೂಡಲ ಸಂಗಮ ದೇವನಂತಲಿವನಯ್ಯ. ನುಡಿದಂತೆ ನಡಿ ಇದೇ ಜನ್ಮ ಕಡಿ. ನಾವು ಯಾವ್ದಾದ್ರು ನುಡಿತೇವೋ ಹೇಳೋದೊಂದೇ ಅಲ್ಲ, ಬಾಯಿನಿಂದ ನಡಿಬೇಕು. ಅದೇ ರೀತಿಗೆ ನಾನು ಹೇಳಿದ್ರೆ ಅಂದ್ರೆ ಹೇಳಿದ್ರೆ ಕನಿಷ್ಠ ಅಂದ್ರೆ ಅದ್ರಾಗ ಒಂದು ಎಷ್ಟರ ಒಂದು 25% 50% ಪೂರ ಸಾಧ್ಯ ಆಗೋದ್ರಿಗೆ ಬರಲ್ಲ. ಆದಷ್ಟು ಮಟ್ಟಿಗೆ ನಡಿಲಕ್ಕೆ ಪ್ರಯತ್ನ ಆದ್ರೂ ಮಾಡ್ಬೇಕಲ್ಲ. ಹೇಳಿನ ಬಾಯಿನಿಂದ ಹೇಳಕ್ ಈಸಿ, ಯಾರಾದ್ರೂ ನಾನಾಗಲಿ ಯಾರೇ ಆಗಲಿ ಹೇಳಿದ್ರೆ ಅದಕ್ಕೆ ನಾವು ಆಚರಣೆದಾಗಿರ್ಬೇಕು. ಈಗ ನಾವು ಏನಂದ್ರೆ ಎಷ್ಟೋ ಸಲ ಕೇಳ್ತೀವಿ ಎಲ್ಲ, ಈ ಕಡೆ ಕೇಳತ್ತೀವಿ ಕಡೆ ಬಿಟ್ಕೊಳ್ತೀವಿ, ಮತ್ತೆ ಅಲ್ಲೇ ಎಲ್ಲಿಂದ ಗೊಂಬೆ ಅಲ್ಲೇ ನಮ್ಮ ಪರಿಸ್ಥಿತಿ ಏನಂದ್ರೆ ಈಗ ಬಹಳ ಸಲ ಎಷ್ಟೋ ಸಲ ಎಲ್ಲರೂ ಕೇಳತ್ತೀವಿ ಕಡೆಗೆ ಕೇಳಿದೇನಂದ್ರೆ ನಮ್ಮಲ್ಲಿ ಏನೋ ಪರಿವರ್ತನೆ ಬರಲಾಗಿದೆ. ಇನ್ನ ಈಗ ನಮ್ದು ಇರ್ಕೊಂಡು ಪ್ರತಿಯೊಬ್ಬರದ್ದು ಹೇಳ್ತೀನಿ ನಾನು. ಆದ್ರೆ ನುಡಿದಂತೆ ನಡಿ ಇದೇ ಜನ್ಮ ಕಡೆ ಎನ್ನುತ್ತಾರೆ. ದೇವನನ್ನು ಮೆಚ್ಚಿಸಲು ಒಲಿಸಲು ಸತ್ಯವನ್ನು ನುಡಿದರೆ ಸಾಲದು. ನುಡಿದಂತೆ ನಡೆಯುವುದು ಕೂಡ ಅಷ್ಟೇ ಮುಖ್ಯ. ಅದೇ ಮುಕ್ತಿ. ಹಾಗೆ ನಡೆ ನುಡಿ ಒಂದಾದಾಗ ಮಾತ್ರ ನಾವು ಆಡಿದ ಮಾತು ಪರಿಣಾಮಕಾರಿಯಾಗುವುದು. ಅದಕ್ಕೆ ನಾವು ಈ ರೀತಿ ಗೀತೆ ಆಡಲಿ ಅಂದ್ರೆ, ಯಾಕಂದ್ರೆ ಇಲ್ಲಿ ಸತ್ಯ ಮಾತುಗಳೇನಂದ್ರೆ ಈಗ ಇದಕ್ಕೆ ಪರಿಣಾಮಲ್ಲ, ಬಹಳ ಎಲ್ಲದ್ರಲ್ಲಿ ಸುಳ್ಳು ಅಂತೇಳಿ ಒಂದ್ಸಲ ಏನಂದ್ರೆ ಒಂದು ಸಣ್ಣ ಉದಾಹರಣೆ, ಒಂದು ಕತೆ. ಇವತ್ತೆಲ್ಲ ಏನಂದ್ರೆ ಮನುಷ್ಯರಿಗೆ ಹೇಳೋದೇ ಅಷ್ಟೇ ಅಲ್ಲ, ದೇವರಿಗೂ ಸುಳ್ಳು ಆಡ್ತಾರೆ. ದೇವರ ಸಿಂಬಲ್ಲಿ ಏನೇನು ಹೇಳ್ತಾ ಇರ್ತಾರ. ಒಂದ್ಸಲ ಏನಾಗಿತ್ತಂದ್ರೆ ತೆಂಗಿನ ಒಬ್ಬ ವ್ಯಾಪಾರಿ ಇದ್ದ. ತೆಂಗಿನ ದಿವಸ ತೆಂಗು ಮಾರೋದು ಕಾಯಕ್ಕಿತ್ತು ಅದನ್ನು. ಆದ್ರೆ ಆ ತೆಂಗಿನ ಹತ್ತಿರ ಹೆಸರು ಅಂದ್ರೆ ಗುಂಡಪ್ಪ ಶೆಟ್ಟಿ. ಇಲ್ಲಿ ಮೊದಲ ಹೇಳ್ತೀನಿ. ಆದ್ರೆ ಗುಂಡಪ್ಪ ಶೆಟ್ಟಿ ತೆಂಗಿನ ವ್ಯಾಪಾರಿಯಾಗಿದ್ದ. ಒಮ್ಮೆ ಪರವೂರಿನ ದಾರಿಯಲ್ಲಿ ಹೋಗುತ್ತಿರುವಾಗ ದಾರಿ ಬದಿಯ ತೆಂಗಿನ ಮರ ಕಂಡ. ಅಲ್ಲ ಹೋಯ್ತಾ ಇದ್ದಾವ, ಬೇರೆ ಊರಿಗೆ ಹೋಯ್ತಾ ಇದ್ದ. ಹಾಗಾಗಿ ಏನಂದ್ರೆ ಒಂದು ತೆಂಗಿನ ಗಿಡ ಕಾಣುತ್ತೆ. ನೋಡಿದ ತಕ್ಷಣವೇ ತೆಂಗಿನ ಮರ ಕಂಡ. ತೆಂಗಿನಕಾಯಿಗಳಲ್ಲಿ ಮರದಲ್ಲಿ ತುಂಬಿ ತೂತು ಬಿದ್ದು. ಆ ಗಿಡಕ್ಕೆ ಏನಂದ್ರ ತೆಂಗುಗಳು ಫುಲ್ ಭರ್ಪೂರ ಹತ್ತಿಲಿದ್ದು. ಅದು ನೋಡಿದವನು ಏನಾಯ್ತು ಅಂದ್ರೆ ಅವಂದ ಒಂದು ಕಾಯಕ ಆಯ್ತು, ತೆಂಗಿನ ಮರ ಕಾಯಕ ಇತ್ತು. ಒಂದು ವ್ಯಾಪಾರಿ ಆಗಿದ್ದ. ಅದು ನೋಡಿದ ತೆಂಗುಗಳ ವೈದ್ಯಕಂತ ನೋಡಿ ಏನ್ ಮಾಡ್ದ ಅಂದ್ರ ತೆಂಗಿನ ಮರದಲ್ಲಿ ತುಂಬಿ ತೂಕದಿದ್ದು. ಸರಸರನೆ ಗಿಡ ಏರಿದ. ಏನ್ ಮಾಡ್ದ ಅಂದ್ರೆ ನೋಡಿದ ತಕ್ಷಣ ಗಿಡ ಅಲ್ಲಿ ಏನಿತ್ತಂದ್ರ ಗಿಡ ಹೆಂಗಿತ್ತಂದ್ರ ಒಂದು ಬಾಂಗಪ್ಲೆ ಒಂದು ಹಳ್ಳ ಇರ್ತದೆ ನೋಡಿ, ಲೋತು ಅಂತದ ಕೊನೆ ಒಂದು ಗಡ್ಡಿ ಮೇಲೆ ಇತ್ತದು. ಆ ಗಡ್ಡಿ ಮೇಲೆ ಇದ್ದಾಗ ಏನ್ ಮಾಡಿದ ಅವನಿಗೆ ಅದು ನೋಡೋದೇನಂದ್ರೆ ಒಂದು ಇದಾಗೋದು. ಈಗ ನನಗೆ ಹಬ್ಬನೇ ಹಬ್ಬ ಆಯ್ತು ಅಂತ ಹೇಳಿ ಏರೋದು ಒಂದು ಅದು ಕೊನೆ ಒಂದಿಗೆ ಅದ್ರ ಗಂಟೆ ಚಕ್ಕೆ ಬೀಳ್ತಾರೆ. ಏರೋ ಮುಂದೆ ಎಕಡೆ ಏರ್ ಬಿಟ್ಟ. ಏಳೋದು ಏನ್ ಮಾಡ್ದ ಅಂದ್ರ ಸರಸರನ ಗಿಡ ಏರಿದ. ಮನಸಾರ ತೆಂಗಿನಕಾಯಿಗಳನ್ನು ಕಡೆದು ಕೆಳಗೆ ಹಾಕಿದ. ಈ ಮ್ಯಾಲೆ ಎಲ್ಲ ತೆಂಗುಗಳೆಲ್ಲ ಕಡೆದು ಕೆಳಗೆ ಬಿಡಾಕಿದ. ಬೇಕಾದ ಹಾಕಿದ ಮ್ಯಾಕೆ ಏನ್ ಮಾಡ್ದ ಅಂದ್ರ ತೆಂಗಿನಕಾಯಿ ಕಡೆದು ಹಾಕಿದ. ನಂತರ ಇರೇನೆಂದು ಕೆಳಗೆ ನೋಡಿದ. ಈಗ ಎಲ್ಲ ಇನ್ನ ಕೆಳಗೆ ನೋಡ್ಬೇಕ. ನೋಡಿಗೆ ಏನಂದ್ರ ಕೆಳಗೇನಿತ್ತಂದ್ರ ಕೆಳಗಡೆ ಹಳವಾದ ಕಂದಕ. ಅಲ್ಲೊಂದು ಕಂದಕಿತ್ತು ಕೆಳಗ. ಕಂದಕ ಅಂದ್ರ ಈಗೆಲ್ಲರ ಕಿಲಗಳು ಇರ್ತಾವ ನೋಡ್ರಿ. ಕಿಲಗಳು ಸುತ್ತಮುತ್ತ ಕಂದಕಿ ಬೀದರ್ ಬಸವ ಕಲ್ಯಾಣದ ಅದ್ರ ಆ ಕಿಲಗಳು ಸುತ್ತಮುತ್ತ ಕಂದಕ್ ಇರ್ತಾವ. ಈಗನೂ ಅದಾಗ ಆಲ್ರೆಡಿ ಆ ಕಂದಕು ದಾಟಿ ಅದ್ರಾಗೆಲ್ಲ ನೀರು ಇರ್ತಿದ್ವು. ಯಾರ ಬಂದ್ರು ಬಿ ಆ ಕಂದಕದಾಗ ಇಷ್ಟು ನೀರಾಗಿಂದ ಆ ದಾಟಿ ಬರ್ಬೇಕಾಗಿತ್ತಂತ. ಅದಕ್ಕಂತಾರೆ ಕಂದಕ ಅಂತೇಳಿ. ಇದ್ರ ಕಂದಕಪ್ಲೆ ಆ ನಮ್ನೆ ಇತ್ತಂತ. ಕೆಳಗೆ ಹಾಕಿದ ನಂತರ ಇಳಿಯದಲ್ಲಿ ಕೆಳಗೆ ನೋಡಿದಾಗ ಕೆಳಗೆ ಹಳವಾದ ಕಂದಕ ಮರರಸ್ತೆ ಬೀದಿಯಲ್ಲಿ ಬೇರೆ ಬಿದ್ದರೆ ಎಲುಬುಗಳು ದೊರೆಯವು. ಅವ ಲೆಕ್ಕ ಹಾಕಿದ ಈಟ್ ಮ್ಯಾಲಿನ ಗಿಟ್ಟನ ಕೆಳಗೆ ಬಿತ್ತಂದ್ರೆ ಕೆಳಗೆ ಪೂರ ಬಾಯಿಯಪ್ಲಿ ಅದ, ಇದು ಕಂದಕಪ್ಲಿ ಅದ. ಅದರ ಬಿದ್ದಾಗಿತ್ತ ತಪ್ಪಿಗೆ ಬಿದ್ದ ಅಂದ್ರೆ ನಾನು ಎಲುಬು ಬಂದು ಸಿಲವು ನಂಗೆ ಇದಾಯ್ತು ಅಂತ ಹೇಳಿ ಲೆಕ್ಕ ಹಾಕಿ ಏನ್ ಮಾಡ್ದ, ಅಪ್ಪಿತಪ್ಪಿ ಬಿದ್ದರೆ ಎಲುಬುಗಳು ದೊರೆಯವು. ಆಗ ದೇವರ ನೆನಪಾಯ್ತು. ಆಗ ಅವ್ರಿಗೆ ಏನಾಯ್ತು ಅಂದ್ರೆ ದೇವ್ರ ನೆನಪಾಯ್ತು. ಹೇ ದೇವ, ನನ್ನ ಸುರಕ್ಷಿತವಾಗಿ ಇಳಿಸು, ನಿನಗೆ 101 ತೆಂಗು ಅರ್ಪಿಸುತ್ತೇನಂತ. ಹಾಗೇನು ಲೆಕ್ಕ ದೇವ್ರನ್ನ ಬರೆದು ದೇವ್ರಿಗೆ ಏನ್ ಮಾಡ ಅಂದ್ರ, ಹೇ ದೇವ್ರೆ, ನನಗೆ ಹೆಂಗಾರ ಮಾಡಿ ನೀನು ಕೆಳಗೆ ಇಳಿಸು, ನಿನಗೆ 101 ತೆಂಗು ಕೊಡ್ತೀನಿ ಅಂತ ಹೇಳಿ ಅಂದ ಮನುಷ್ಯ. ಅಂಬಾಲ ಏನ್ ಮಾಡ್ದ ಅಂದ್ರ ಹಳ್ಳಿಗೆ ಏನ್ ಮಾಡ್ದ ಅಂದ್ರೆ ಹಾಗೂ ಈಗ ಜೀವ ಕೈಯಲ್ಲಿ ಹಿಡಿದುಕೊಂಡು ಅರ್ಥ ಹೇಳಿದ. ಈಗ ಹಳ್ಳಿಗೆ ಏನ್ ಮಾಡ್ದ, ಹಿಂಗೆ ಜಾರ್ಕೋತ ಕಾಲಿನಿಂದ ಕೈಯಿಂದ ಅರ್ಧ ಇಳಿದ. ಅರ್ಧ ಇಳಿದು ಅವನಿಗೆ ಏನಾಯ್ತು ಅಂದ್ರ
ಅರೆ ನನ್ನ ಕೈ ಕಾಲುಗಳಿಂದ ನಾನೇ ಹೇಳಿದೆ, ಹಾಗಾಗಿ ಏನಾಯ್ತು, ನನ್ನ ಕೈಯಿಂದ ಕಾಲಿಂದ ನಾನೇ ಹೇಳ್ದ. ಈಗ 101 ಯಾಕೆ ಕುಡಿಯೋದು ದೇವರಿಗೆ ಕುಡ್ದಾರು. ಈಗ 51 ಬಹಳ ಆಯ್ತು. 100 ಈಗ ದೇವ್ರೇನ್ ಮಾಡೋಣ, ನನ್ನ ಕೈಯಿಂದ ನನ್ನ ಕಾಲಿಂದ ನಾನೇ ಹೇಳ್ತೀನಿ, ಹಂಗ ಹಿಂಗ ಮಾಡಿ ಅರ್ಧ ಹೇಳ್ತೀನಿ, ಇನ್ನೊಂದು ಅರ್ಧ ಈಗ ದೇವರಿಗೆ 101 ಕೊಟ್ಟರೆ ಹೆಚ್ಚಿಗೆ ಆಯ್ತದ, 51 ಕೊಡ್ತೀನಿ ಅಂತ ಹೇಳಿ ಅಂದ. ಇನ್ನ ಜನರ ಸ್ವಲ್ಪ ಬಂದ ಇವ್ನು ಬಾರ 75% ಹೇಳ್ದ, ಇನ್ನು 25% ಇತ್ತು. ಅವಾಗ ಮತ್ತೇನಂದ್ರೆ, ಅರೆ ಹಂಗ ಹಿಂಗನ ಹೆಚ್ಚು ಕಮ್ಮಿ ಇನ್ನೊಂದು ಬಾಳೆಹಣ್ಣರ ಹೇಳಿದ್ದೀನಿ ಥೋಡೇನೆ ಅದ, ಅವಾಗ 51 ಹೆಚ್ಚಿಗೆ ಆಯ್ತಾವ, 51 ಹಾಕಿದ್ರೆ ಒಂದು 21 ಕೊಡ್ತೀನಿ ಅಂತ ಹೇಳಿ ಆವಾಗ ಅಂದ. ಅಂಬದ ಏನ್ ಮಾಡಿದ, 21 ಕೊಡ್ತೇನೆ ಅಂಬದು ಇನ್ನೊಂದು ಥೋಡೆ ಸ್ವಲ್ಪ ಇತ್ತು, ತನ್ನ ಕೆಳಗೆ ಸಿಡ್ದ, ಅದು ತೊಳ್ಕೊಂಡ್ಬಿಡಿತ್ತು, ಕೈ ತೊಳ್ಕೊಂಡು ಎಲ್ಲ ಹೊರತು ಹಾಗೆ ಮಾಡಿದ ಅಂದ್ರೆ ದವಾಖಾನೆಗೆ ಹೋದ. ಈಗ ಅಂದ್ರೆ ಈ ಪರಿಸ್ಥಿತಿ ಏನಂದ್ರೆ ಬೇರೆ ಸುಳ್ಳಾದ ಮನುಷ್ಯರಿಗೆ ಅಷ್ಟೇ ಅಲ್ಲ, ಇಂಥವೇನಂದ್ರೆ ಬೇರೆ ಸುಳ್ಳಾದ ಅಂದ್ರೆ ಈಗ ಬಹಳ ಇದು ಇನ್ನೊಂದು ಇದೇ ರೀತಿ ಏನಂದ್ರ ಆಸೆ. ಇನ್ನೊಂದು ಕತೆ ಬೇಡ, ಒಂದು ಹಾಡು ಹಾಡ್ತೀನಿ ಅಷ್ಟೇ, ಟೈಮ್ ಬಿ ಅಡ್ಜಸ್ಟ್. ಇನ್ನೊಂದು ಕತೆ ಹೇಳೋಣ ಅನ್ಕೊಂಡೆ, ಅದೇ ರೀತಿಯಾಗಿ ಬಹಳ ಚೆನ್ನಾಗಿತ್ತು. ಅದ್ರಿಗೆ ಒಂದು ಆಸೆದ ಬಗ್ಗೆ ಅದು ಇನ್ನ ಚೆನ್ನಾಗಿತ್ತು. ಟೈಮ್ ಒಂದು ಹಾಡು ಹಾಡ್ತೀನಿ, ಒಂದು ಯಾಕಂದ್ರೆ ಒಂದು ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ, ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ, ಇಷ್ಟಲಿಂಗ ಪೂಜೆಯ ಮಾಡಿ ದುರಿತವೆಲ್ಲ ಕಳೆಯಿರಣ್ಣ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ಕಾಯಕವೇ ಕೈಲಾಸವೆಂಬ ಬಸವ ನುಡಿಯ ಸಾಧಿಸಿರಣ್ಣ, ಕಾಯಕವೇ ಕೈಲಾಸವೆಂಬ ಬಸವ ನುಡಿಯ ಸಾಧಿಸಿರಣ್ಣ. ದಯವೇ ಧರ್ಮದ ಮೂಲವೆಂಬ ತತ್ವ ತಿಳಿದು ನಡೆಯಿರಣ್ಣ, ದಯವೇ ಧರ್ಮದ ಮೂಲವೆಂಬ ತತ್ವ ತಿಳಿದು ನಡೆಯಿರಣ್ಣ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ, ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ, ದುಷ್ಟ ಜನರ ಕೈಗೆ ಸಿಲುಕಿ ಕಷ್ಟ ಪಡುವ ಸಮಯದಲ್ಲಿ, ದುಷ್ಟ ಜನರ ಕೈಗೆ ಸಿಲುಕಿ ಕಷ್ಟ ಪಡುವ ಸಮಯದಲ್ಲಿ, ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ಎತ್ತ ನೋಡಿದರತ್ತ ದೇವನ ತೋರಿಸಿಕೊಟ್ಟಂತ ಬಸವ, ಎತ್ತ ನೋಡಿದರತ್ತ ದೇವನ ತೋರಿಸಿಕೊಟ್ಟಂತ ಬಸವ, ದೇಹವೇ ದೇಗುಲವನ್ನು ಮಾಡಿ ದೇವರ ತೋರಿಸಿದ ಬಸವ, ದೇಹವೇ ದೇಗುಲವನ್ನು ಮಾಡಿ ದೇವರ ತೋರಿಸಿದ ಬಸವ. ಬಸವ 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 ಎಂದು
ಬಸವ ಧ್ಯಾನ ಮಾಡಿರನ್ನ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ ದುರಿತವೆಲ್ಲ ದೂರವನ್ನ. ಇವರಿಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ఓం శ్రీ గురు బసవలింగాయ నమః. వచన వైభవ కార్యక్రమంలో భాగంగా ఇంతవరకు మన ఆత్మీయ శరణు బంధువులు శ్రీ శివరాజ్ షాపూర్ గారు విశ్వగురు బసవేశ్వరుని యొక్క అపూర్వమైన వచనాన్ని ఉదహరిస్తూ కథల మూలకంగా సందర్భాల మూలకంగా ఎంతో చక్కగా ఆ వచన తత్వానుభవాన్ని మనందరికి అందించారు. వారికి మనందరి తరఫున హార్దిక ధన్యవాదాలు, శుభాకాంక్షలు.